ಫಿಲ್ಮ್ ಇಂಡಸ್ಟ್ರಿಯಿಂದ ಅದೊಂದು ಬೇರೆ ಲೋಕ, ನೀವು ಇವಾಗಿರೋದೊಂದು ಬೇರೆ ಲೋಕ ಅಂತಾನೆ ಹೇಳ್ಬೋದು. ಬಿಕಾಸ್ ಎರಡು ಡಿಫ್ರೆಂಟ್ ಫೀಲ್ಡ್. ಸೊ ಇಲ್ಲಿ ಹೆಂಗ್ ಬಂತು ಒಲವು ನಿಮ್ಗೆ ಅಂತ? ಯೂಟ್ಯೂಬ್ ಅಲ್ಲಿ ನೀವು ಈ ತರ ಒಂದು ಬ್ಲಾಗ್ ಮಾಡ್ಬೇಕು, ಟ್ರಾವೆಲ್ ಮಾಡ್ಬೇಕು, ಡೀಪ್ ಟ್ರಾವೆಲ್ ಮಾಡ್ಬೇಕು, ಈ ತರದೊಂದು ಥಾಟ್ ಹೇಗ್ ಬರುತ್ತೆ? ಅಷ್ಟು ಬಿಸಿ ಸ್ಕೆಡ್ಯೂಲ್ ಇರ್ತೀರಾ ನೀವು ಫಿಲ್ಮ್ ಇಂಡಸ್ಟ್ರಿ ಅಂತಂದ್ರೆ? ಬಿಸಿ ಸ್ಕೆಡ್ಯೂಲ್ ಒಂದ್ ಸೈಡು, ಅನಿವಾರ್ಯತೆ ಇನ್ನೊಂದ್ ಸೈಡು. ನಾನು 15 ವರ್ಷಗಳ ಕಾಲ ಸಿನಿಮಾ ಇಂಡಸ್ಟ್ರಿಲಿ ಇದ್ರು ನಾನು ಏನಾಗಬೇಕು ಅನ್ನೋ ಆಸೆ ಇಟ್ಟು ಬಂದಿದ್ನೋ ಅದಾಗಕ್ಕಾಗ್ಲಿಲ್ಲ. ಅದು ಸಮಯ, ಸಾಂದರ್ಭಿಕ ಅಥವಾ ನೆಪೋಟಿಸಮ್ ಅಥವಾ ನೂರಾರು ವಿಷಯಗಳಿದೆ, ಒಂದು ವಿಷಯ ಅಲ್ಲ, ಯಾವುದೇ ಒಂದು ವಿಷಯದಿಂದ ಅಲ್ಲ. ನನ್ನ ಪ್ರಯತ್ನ ಯಾವತ್ತೂ ನಾನು ಬಿಟ್ಟಿರ್ಲಿಲ್ಲ. 15 ವರ್ಷದಲ್ಲಿ ಪ್ರತಿ ದಿವಸ ಒಂದು ಫೋಟೋ ಇಟ್ಕೊಂಡು ರೋಡ್ ಅಲಿಯೋದ್ರಿಂದ ಶುರು ಮಾಡಿದಂತಹ ನನ್ನ ಲೈಫು 25 ಚಲನಚಿತ್ರಗಳು, 25 ಟೆಲಿವಿಷನ್ ಶೋಸ್ನ ಮಾಡಿದ್ದೀನಿ. ನನ್ನ ಎಂಡ್ ಆಫ್ ಮೈ ಕೆರಿಯರ್ ಲಾಸ್ಟ್ ಪಿಕ್ಚರ್ ವಿಕ್ರಾಂತ್ ರೋಣ ಮಾಡಿದ್ದು 25ನೇ ಚಿತ್ರ ಅದು ನಂದು. ಆದ್ರೂ ನಾನು ಅನ್ಕೊಂಡು ನನ್ನ ಒಳಗಿತ್ತಲ್ಲ ಒಂದು ಟ್ಯಾಲೆಂಟ್, ಅದು ಯಾವತ್ತೂ ಹೊರಗೆ ಬರಕ್ ಆಗ್ಲೇ ಇಲ್ಲ. ನನ್ನ ಒಳಗೆ ಒಬ್ಬ ಇರ್ಲಿಲ್ಲ. ನನ್ನ ಒಳಗೆ ನಟ ಇದ್ದ, ನಿರ್ದೇಶಕ ಇದ್ದ, ಒಬ್ಬ ಎಡಿಟರ್ ಇದ್ದ, ಹಾಗೆ ಒಬ್ಬ ಸಾಂಗ್ ರೈಟರ್ ಇದ್ದ, ಒಬ್ಬ ಸಂಯೋಜಕ ಇದ್ದ. ಇದಿಷ್ಟನ್ನು ಎಲ್ಲೋ ಒಂದ್ ಕಡೆ ನನಗೆ ನನ್ನ ಬಳಕೆ ಆಗ್ಲಿಲ್ಲ ಅಥವಾ ಬಳಸ್ಕೊಳ್ಳಿಲ್ಲ. ನನ್ನ ಒಂದು ಟ್ಯಾಲೆಂಟ್ ನಾನೊಂದು ಕಾಡ್ತಾ ಇತ್ತು. ಕೋವಿಡ್ ಕರೆಕ್ಟ್ ಆಗಿ ಅದಕ್ಕೊಂದು ಉತ್ತರ ಕೊಡ್ತು. ಕೋವಿಡ್ ಬಂದಾಗ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಆದ್ರೆ ಅದರಿಂದ ನೋವು ಅನುಭವಿಸಿದೆ ಜಾಸ್ತಿ ನಾವೆಲ್ಲ. ಬಟ್ ಕೋವಿಡ್ ಇಂದಾನೆ ನನ್ನ ಚಾನಲ್ ಕೂಡ ಹೊರಗೆ ಬಂದಿದ್ದು. ಸೊ ಕೋವಿಡ್ ಸಮಯದಲ್ಲಿ ಈಗ ಅದೇ ಹೇಳ್ತಾರಲ್ಲ, ಕೆಲವು ಸಲ ಲೈಫಲ್ಲಿ ನಾವಿರೋ ಜಾಗ ಬಿಟ್ಟು ಸ್ವಲ್ಪ ವೈಡ್ ಆಂಗಲ್, ಈಗ ನಾವ್ ಇಲ್ಲಿದ್ರೆ ಒಂದು ಹದ್ದಿನ ರೂಪದಲ್ಲಿ ನಮ್ಮ ಲೈಫ್ನ ನಾವು ನೋಡ್ಕೊಂಡಾಗ ಅನ್ಸುತ್ತೆ ನಾವು ತೃಣ ಮಾತ್ರ ಅಂತ. ಈಗ ಒಂದು ಪರ್ವತದ ಮೇಲೆ ನಾವು ನಿಂತ್ಕೊಂಡ್ರೆ ಅದಕ್ಕೊಂದು ವೈಡ್ ಆಂಗಲ್ ಹಾಕಿದ್ರೆ ಪರ್ವತದ ಮುಂದೆ ನಾವೇನು, ನಾವೊಂದು ಡಾಟು ಅಲ್ಲ, ಇನ್ನು ಚೂರು ಹಿಂದಕ್ಕೆ ಹೋದ್ರೆ ನಾವು ಕಾಣೋದೇ ಇಲ್ಲ, ಆದ್ರೆ ಪರ್ವತ ಕಾಣುತ್ತೆ. ಅಂದ್ರೆ ನಮ್ಗಿಂತ ದೊಡ್ಡವರು, ನಮ್ಗಿಂತ ದೊಡ್ಡದಾಗಿರೋದು, ನಮ್ಗಿಂತ ತಿಳಿದವರು, ನಮ್ಗಿಂತ ವಿಷಯ ಗೊತ್ತಿರೋರು ಜಗತ್ತಲ್ಲಿ ಬೇಕಾದಷ್ಟಿದೆ. ಆದ್ರೆ ನಾವು ಅದನ್ನ ತಿಳ್ಕೊಳ್ಳೋದೇ ನಾವೇ ಗ್ರೇಟು. ನಮ್ಮ ಅಹಮ್ಮು, ನಮ್ಮ ಈಗೋ ಮೇಲೆ ವರ್ಕ್ ಮಾಡ್ತಾ ಇರ್ತೀವಿ. ಈ ರೀತಿ ನಾನು ನಂದ್ರಲ್ಲೇ ಇದ್ದಾಗ ಆ ಸ್ಟ್ರಗಲ್ಸ್ ಇಂದ ಹೊರಗೆ ಬಂದು ಆ ಕೋವಿಡ್ ಟೈಮಲ್ಲಿ ಒಂದು ಸೈಲೆನ್ಸ್ ಸಿಕ್ತು. ಮನುಷ್ಯ ಸೈಲೆಂಟ್ ಆದಾಗ ಹೊಸ ವಿಷಯ ತಲೆಗೆ ಬರುತ್ತೆ. ಈಗ ನಾವು ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ, ಬರೀ ತಲೆಯಲ್ಲಿ ಬೇಡದಿರೋ ವಿಷಯನೇ ತುಂಬಿಕೊಂಡಿರುತ್ತೆ, ಅಥವಾ ಸುಮ್ಮನೆ ಬರೀ ಓಡಾಡ್ಕೊಂಡಿರ್ತೀವಿ. ಎಲ್ಲೋ ಒಂದು ಟೈಮಲ್ಲಿ ಲೈಫಲ್ಲಿ ಅದಕ್ಕೆ ಹೇಳೋದು ಮೆಡಿಟೇಷನ್ ಆಗಲಿ, ಸೈಲೆನ್ಸ್ ಆಗಲಿ ಬಹಳ ಮುಖ್ಯ ಅಂತ. ಆ ಒಂದು ಸೈಲೆನ್ಸ್ ಕೊಟ್ಟಾಗ ನಿಮ್ಗೆ ಏನ್ ಬೇಕು, ನಿಮ್ಗೆ ಏನು ಬೇಡ, ಯಾವ್ದು ಸರಿ ಯಾವ್ದು ತಪ್ಪು, ಆತ್ಮಾವಲೋಕನ ಆಗಕ್ಕೆ ಶುರುವಾಗುತ್ತೆ. ಇದು ಶುರುವಾದಾಗ ನಿಮ್ಮಲ್ಲಿ ಒಂದು ಚಿಕ್ಕ ಬದಲಾವಣೆ ಬರುತ್ತೆ. ಕೋವಿಡ್ ಸಮಯದಲ್ಲಿ ಕೂಡ ಸಾಕಷ್ಟು ನಮ್ಗೆ ಕೆಲಸ ಇರಲಿಲ್ಲ, ಸಿನಿಮಾದವ್ರಿಗೆ ಕೆಲಸ ಇರಲಿಲ್ಲ, ಮನೇಲಿ ಕೂತಿದ್ವಿ. ಅವಾಗ ನಾನು ಪುಸ್ತಕಗಳು ಜಾಸ್ತಿ ಓದೋಕೆ ಶುರು ಮಾಡಿದೆ, ಸೈಲೆಂಟ್ ಆಗಿ ಕೂತ್ಕೊಳ್ಳೋಕೆ ಶುರು ಮಾಡಿದೆ, ನನ್ನ ಬಗ್ಗೆ ನಾನು ಯೋಚನೆ ಮಾಡೋಕೆ ಶುರು ಮಾಡಿದೆ. ನಂಗೆ ಏನು ಬೇಕು, ನನ್ಗೆ ಏನು ಬೇಡ, ನನ್ನಲ್ಲಿ ಏನೇನಿದೆ, ನನ್ನ ಹತ್ರ ಏನಿಲ್ಲ, ಇದನ್ನೆಲ್ಲ ತೂಗು ಹಾಕಿದಾಗ ಒಂದು ಐಡಿಯಾ ಬಂತು. ಯಾಕೆ ಸಿನಿಮಾ ಇಂಡಸ್ಟ್ರಿಲಿ ಎಲ್ಲ ಕಲ್ತಿದ್ದೀನಿ, ನನಗೆ ಯಾರು ಚಾನ್ಸ್ ಕೊಡ್ಲಿಲ್ಲ ಅಂತ ಕೊರೋಕ್ಕಿಂತ ನನಗೆ ನಾನು ಯಾಕೆ ಚಾನ್ಸ್ನ ಕ್ರಿಯೇಟ್ ಮಾಡ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಗ್ಲೋಬಲ್ ಕನ್ನಡಿಗ ಹತ್ರ ಒಂದು ಶುರು ಮಾಡಿದೆ. ಫಸ್ಟ್ ಟೈಮು ವಿಯೆಟ್ನಾಂ, ಕಾಂಬೋಡಿಯಾ, ಥೈಲ್ಯಾಂಡ್ ಹೋಗಿ ವಿಡಿಯೋ ಹಾಕಕ್ಕೆ ಶುರು ಮಾಡಿದೆ. ಇದಾದ್ಮೇಲೆ ನನ್ನ ಪ್ರೀತಿಯ ಆಶಾ ಹಾಗೆ ಕಿರಣ್ ಫ್ಲೈಯಿಂಗ್ ಪಾಸ್ಪೋರ್ಟ್, ಹಾಗೆ ನನ್ನ ಪ್ರೀತಿಯ ಗೆಳೆಯರಾದ ಡಾಕ್ಟರ್ ಬ್ರೋ ಗಗನ್ ಶ್ರೀನಿವಾಸ್ ಅವರು ಇಬ್ರು ಬಹಳ ಪ್ರೀತಿಯಿಂದ, ಯಾವುದೇ ಅಪೇಕ್ಷೆ ಇಲ್ಲದೆ, ಮನುಷ್ಯ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಏನಾದ್ರು ಕೆಲಸ ಮಾಡಿದಾಗ ಆಗೋ ಖುಷಿ ಇದೆಯಲ್ಲ ಅದು ಬೇರೆನೆ. ಈಗ ನೀವು ಯಾರಿಗಾರೋ ಹೆಲ್ಪ್ ಮಾಡಿ ಹೋಗ್ತೀರಾ, ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಆದ್ರೆ ನೀವು ಹೋಗಿ ನಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗೆ ಒಂದು ಫೀಲಿಂಗ್ ಬರುತ್ತೆ ನೋಡಿ. ಆ ಥರ ಅವರಿಬ್ರು ಒಂದು ಏಂಜಲ್ಸ್ ರೂಪದಲ್ಲಿ ಆ 3 ಜನನು ಬಂದು ನನ್ನ ಲೈಫಲ್ಲಿ ನನ್ನ ಚಾನೆಲ್ನ ಕೈ ಹಿಡಿದ್ರು. ತಕ್ಷಣ ಬೂಮ್ ಆಯ್ತು ಅವರೊಂದು ಕೊಲಾಬ್ರೇಷನ್ ವಿಡಿಯೋ. ಅದಾದ್ಮೇಲೆ ಇರಾನ್ಗೆ ಹೋದೆ. ನಾನು ಇರಾನ್ಗೆ ಹೋಗಿ 70 ದಿವಸಗಳ ಸೋಲೋ ಪ್ರವಾಸ ಮಾಡಿದೆ. ಇದರಿಂದ ಗ್ಲೋಬಲ್ ಕನ್ನಡಿಗ ಎಲ್ಲರಿಗೂ ಚಿರಪರಿಚಿತ ಆದ. ಅಲ್ಲಿಂದ ಇಲ್ಲಿವರೆಗೂ 40 ದೇಶಗಳ ಜರ್ನಿ, 430 ವಿಡಿಯೋಗಳು, ಇನ್ನು ಸಾಕಷ್ಟು ಒಳ್ಳೊಳ್ಳೆ ವಿಷಯಗಳಾಯ್ತು. ಸೊ ಈ ಒಂದು ಜರ್ನಿಲಿ ನಾನು ನೋಡಿರೋ ಹಂಗೆ, ಬಿಕಾಸ್ ಬೇರೆ ವ್ಲಾಗರ್ಸ್ ನಾನು ಫಾಲೋ ಮಾಡೋದ್ರಿಂದ ಕೇಳ್ತಾ ಇದ್ದೀನಿ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಟೂರಿಸಂ ಪ್ಲೇಸು ಇಲ್ಲಿ ಹೋಗಿ ಇಲ್ಲಿ ಚೆನ್ನಾಗಿದೆ, ಅಲ್ಲಿ ಬೀಚಿಂಗ್ ಇದೆ ಅಲ್ಲಿ ಚೆನ್ನಾಗಿದೆ, ಆಮೇಲೆ ಜಿಪ್ ಲೈನ್ ಇದೆ ಅಲ್ಲಿ ಚೆನ್ನಾಗಿದೆ, ಇಲ್ಲೆಲ್ಲ ನೀವು ಉಳ್ಕೋಬಹುದು, ನಿಮಗೆ ಇಲ್ಲಿ ಫುಡ್ ಚೆನ್ನಾಗಿ ಸಿಗುತ್ತೆ, ಅಲ್ಲಿ ಫುಡ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿರೋರು ನೋಡ್ತೀವಿ. ಬಟ್ ನಿಮ್ ವಿಡಿಯೋದಲ್ಲಿ ನಾನು ನೋಡಿರೋದು ಅಂತಂದ್ರೆ, ಅಲ್ಲಿ ಹೋಗಿ ಅಲ್ಲಿ ಯಾರು ಕಾಲಿಟ್ಟಿಲ್ಲ, ಇಲ್ಲಿ ಬಂದ್ರೆ ಇಲ್ಲಿ ಯಾರು ಬದುಕಕ್ ಸಾಧ್ಯ ಇಲ್ಲ, ಇಲ್ಲಿ ಹೋದ್ರೆ ಇಲ್ಲಿ ಊಟ ಸಿಗೋದಿಲ್ಲ, ಆ ಥರದ್ದು ಏನಂತಾರೆ, ಏನೋ ಡಿಫ್ರೆಂಟ್ ಒಂದೇನೋ ನೀವು ಹುಡುಕ್ತಾ ಇದ್ದೀರೇನೋ ಅನ್ನೋಂತ ಫೀಲ್ ಬರುತ್ತೆ ನನಗೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಬೇರೆ ಯಾರು ನಾವು ಕಡ್ಗಣಿಸೋದು ಬೇಡ. ನನ್ನ ಮಾತಲ್ಲಿ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ನಂದೇನಂದ್ರೆ ದೃಷ್ಟಿ, ಹರ್ಡ್ ಮೆಂಟಾಲಿಟಿ ಇರಬಾರ್ದು ಮನುಷ್ಯನ್ಗೆ ಅಂತ. ಕುರಿ ಮಂದೆ ಆಗ್ಬಾರ್ದು ನಾವು. ಬ್ರಿಟಿಷರ್ಸು ನಮ್ಮನ್ನ ಗುರುಕುಲದಿಂದ ಬಿಡಿಸಿ ಯಾಕೆ ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಮ್ಮನ್ನ ಹಾಕಿದ್ರು ಅಂತ ಅರ್ಥ ಮಾಡ್ಕೊಳ್ಳಿ. ಅವರೆಲ್ಲ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ನಾವು ಒಂದು ಫ್ಯಾಕ್ಟ್ರಿ ವರ್ಕರ್ಸ್ ಆಗ್ಬೇಕು ಅಂತ. ಅಂದ್ರೆ ಈಗ ಕಾಫಿ ಬೀಜ ಇದೆ, ಕಾಫಿ ಪುಡಿ ಮಾಡಬೇಕು,
100 ಜನ ಕೂರಿಸಿದ್ರೆ ಕಾಫಿ ಪುಡಿ ಮಾಡ್ತಾ ಇರ್ತಾರೆ ಕೂತ್ಕೊಂಡು. ಅವ್ರ ಕೆಲಸ ಅಷ್ಟೇ. ಆದ್ರೆ ಕಾಫಿ ಎಸ್ಟೇಟ್ ಓನರ್ಸ್ ಯಾವತ್ತೂ ಬ್ರಿಟಿಷರ್ ಆಗಿರ್ತಾರೆ. ಅದೇ ತರನೇ ನೀವು ಪ್ರತಿಯೊಂದನ್ನು ನೋಡಿ, ಸರ್ವೇ ಸಾಮಾನ್ಯ ಮನುಷ್ಯನಿಗೆ ಬೆಳವಣಿಗೆಗೆ ಅತ್ಯಂತ ಮಾರಕವಾದ ವಿಷಯ ಎಜುಕೇಶನ್. ಯಾಕೆ ಅಂದ್ರೆ ನೀವು ಒಂದು ಅತ್ಯುತ್ತಮವಾದ ಸಿಂಗರ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಅವರು ಅತ್ಯುತ್ತಮವಾದ ಬೇರೆ ಏನೋ ಆಗಿರ್ಬೋದು, ಪ್ರತಿಯೊಬ್ಬರಲ್ಲೂ ಅವ್ರದೇ ಆದ ಸೆಪರೇಟ್ ಟ್ಯಾಲೆಂಟ್ ಇದೆ. ಆದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಏನ್ ಮಾಡ್ತಾ ಇದೆ, ಇದನ್ನೆಲ್ಲರನ್ನೂ ಒಂದೇ ಗ್ರೂಪ್ ಅಲ್ಲಿ ಕೂರಿಸಿ ಎಲ್ರಿಗೂ ಅವನಿಗೆ ಮ್ಯಾಥ್ಸ್ A+B, ಮ್ಯಾಥ್ಸ್ ಅಂದ್ರೆ A+B ಅಂತ ಹೇಳೋನ್ಗೂ ಕೂಡ ಇಲ್ಲ, ನೀನು ಆಲ್ಗರಿದಮ್ ಓದು, ನೀನು ಅದು ಓದು. ಬೇಸಿಕ್ ಎಜುಕೇಶನ್ ಎಲ್ರಿಗೂ ಬೇಕು. ಆದ್ರೆ ಅವರ ಮನಸ್ಸಲ್ಲಿರುವಂತಹ ನಿಜವಾದ ಟ್ಯಾಲೆಂಟ್ ನಾವು ಹೊರಗೆ ತೆಗೆದೆ ಅವರನ್ನ ನಾವು ಪ್ರೆಸ್ ಮಾಡ್ತಾ ಇದ್ರೆ ಅವರು ಫ್ರಸ್ಟ್ರೇಟ್ ಆಗ್ಬಿಡ್ತಾರೆ ಲೈಫಲ್ಲಿ. ಅವರು ಒಂದು ಡಿಗ್ರಿ ಮುಗಿಸಿ ಹೊರಗೆ ಬಂದಾಗ ಅವರು ಈ ದೇಶಕ್ಕೆ ವ್ಯಾಲ್ಯೂಬಲ್ ಸಿಟಿಸನ್ ಯಾವತ್ತೂ ಆಗಲ್ಲ. ನಾವು ನಂಗೆ ಬೇಜಾರಾಗೋದೇನಂದ್ರೆ ಬ್ರಿಟಿಷರ್ ಸಿಸ್ಟಮ್ನ ನಾವು ಕಂಟಿನ್ಯೂ ಮಾಡಿ 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 ನಾವು ಅದೇ ತರ ಆಗ್ಬಿಟ್ಟಿದೀವಿ. ನಮ್ಮ ರಾಜಕಾರಣಿಗಳು ಕೂಡ ಇವತ್ತು ಬ್ರಿಟಿಷರ್ ಸಿಸ್ಟಮ್ನೇ ಇಟ್ಕೊಂಡು ಡಿವೈಡ್ ಅಂಡ್ ರೂಲ್ ಸಿಸ್ಟಮ್ನ ಇವತ್ತಿಗೂ ಮಾಡ್ತಾ ಇದ್ದಾರೆ. ಇವಾಗ ನಾವು ಪಾಕಿಸ್ತಾನದ ಮೇಲೆ ಉರಿದು ಬೀಳ್ತೀವಿ, ಪಾಕಿಸ್ತಾನ ನಮ್ಮ ಶತ್ರು ದೇಶ ಅಂತ. ಆದ್ರೆ ಪಾಕಿಸ್ತಾನಕ್ಕಿಂತ ನಮ್ಗೆ ಹಿಂಸೆ ಕೊಟ್ಟಂತಹ ಬ್ರಿಟಿಷ್, ಪಾಕಿಸ್ತಾನಕ್ಕಿಂತ ನಮ್ಮನ್ನ ಅಟ್ರಾಸಿಟೀಸ್ ಮಾಡಿದಂತಹ UK ಬಗ್ಗೆ, ಲಂಡನ್ಗೆ ಹೋದ್ಯಾ ಮಚ್ಚ, UK ಹೋದ್ಯಾ ಮಚ್ಚ, ಏನ್ ಗ್ರೇಟ್ ಬಿಡು, ಏನ್ ಗ್ರೇಟ್. ನಿಮ್ಮನ್ನ ತುಳಿದವರು, ನಿಮ್ಮನ್ನ ಅತ್ಯಾಚಾರ ಮಾಡಿದವರು, ನಿಮ್ಮನ್ನ ನಾಯಿ ನರಿಗಳಿಗೆ ಹೋಲಿಸಿದವರು, ಡಾಗ್ಸ್ ಅಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೌಡ್ ಅಂತ ನಮ್ಮ ದೇಶದಲ್ಲೇ ಹೇಳಿದವರು, ಅಂತವ್ರಿಗೆ ನೀವು ಮಹತ್ವ ಕೊಡ್ತೀರಾ. ಆದ್ರೆ ಅವರೇ ಒಂದೇ ದೇಶವಾದ ಹಿಂದೂಸ್ತಾನವನ್ನ ಈಸ್ಟ್ ಪಾಕಿಸ್ತಾನ್, ವೆಸ್ಟ್ ಪಾಕಿಸ್ತಾನ್, ಇಂಡಿಯಾ ಅಂತ ಸಪರೇಟ್ ಮಾಡಿದಂತಹ ಬ್ರಿಟಿಷರ್ಸ್ನ ನಾವು ಬೈಕೊಳ್ಳಲ್ಲ. ಆದ್ರೆ ಪಾಕಿಸ್ತಾನ, ಬಾಂಗ್ಲಾದೇಶನ ಬೈತೀವಿ. ನಾವು ಪಾಕಿಸ್ತಾನ, ಬಾಂಗ್ಲಾದೇಶನ ಬೈಬೇಡಿ ಅಂತ ಹೇಳ್ತಾ ಇಲ್ಲ, ಸರಿಯಾದ ತಪ್ಪು ಮಾಡಿದಾಗೆಲ್ಲ ಉಗಿಬೇಕು. ಈಗ ಅಣ್ಣ ತಮ್ಮಂದ್ರು ಸಪರೇಟ್ ಆದಾಗ ಅವ್ರು ಒಂದೇ ದೇಶದ 2 ಭಾಗ ಆದಾಗ ನೀವು ಅವ್ರು ಬೇರೆ ದೇಶ ಅನ್ನೋದಕ್ಕಿಂತ ಹಿಂದೆ ಹಿಸ್ಟ್ರಿ ಏನಿತ್ತು ಅಂತ ಅರ್ಥ ಮಾಡ್ಕೋಬೇಕು. ಒಡೆದು ಹೋದವ್ರು ಬೇರೆ ಯಾರು, ಆದ್ರೆ ಮಜಾ ತಗೋತಾರ ಅವರು, ಅನುಭವಿಸ್ತಾರವ್ರು ನಾವು. ಅದೇ ತರ ಎಜುಕೇಶನ್ ಸಿಸ್ಟಮ್ ವಾಪಸ್ ಬಂದ್ರೆ ಇಲ್ಲಿ ಎಲ್ಲಾರನ್ನೂ ಟಸ್ಸೆ, ಅಂದ್ರೆ ಒಂದ್ ಕೆಲಸ ಮಾಡುವಂತಹ ಮಾಸ್ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇದೆ. ಕ್ಲಾಸ್ ಆಗಿ ಅವ್ನಿಗೆ ಏನ್ ಬೇಕು, ಅವ್ನ ಇಂಡಿವಿಜುವಲ್ ಟ್ಯಾಲೆಂಟ್ ನ ಹೊರಗ್ತಾರಂತಹ ಪ್ರಯತ್ನ ಮಾಡಿದ್ದಲ್ಲ. ಈಗ ಇಲ್ಲಿ ಟ್ಯಾಲೆಂಟ್ ನೋಡಿ, ಈಗ ಕ್ರಿಕೆಟ್ ಅಂತ ಹೇಳಿದ್ರೆ ಬರೀ ಕ್ರಿಕೆಟ್ ಇಡೀ ದೇಶದಲ್ಲಿ, ಬೇರೆ ಯಾವ ಸ್ಪೋರ್ಟ್ಸ್ ಯಾರು ಗೊತ್ತಿಲ್ಲ. ಬೇರೆ ಸ್ಪೋರ್ಟ್ಸ್ ಅಲ್ಲಿ ಎಂತ ಅಚೀವ್ಮೆಂಟ್ ಮಾಡಿದ್ರು ಅವ್ರ ಬಗ್ಗೆ ಯಾರನ್ನೂ ಹೇಳಲ್ಲ, ಯಾರು ಮಾತಾಡಲ್ಲ, ಯಾರು ಒಂದು ಅಕ್ಷರನೂ ಹೇಳಲ್ಲ. ಈಗ ನಂದೇ ಒಂದು ವಿಡಿಯೋಲಿ ಮೊನ್ನೆ ಎಲ್ಲ ಮಾಧ್ಯಮ ಮಿತ್ರರು ನನಗೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ, ಎಲ್ಲರೂ ಕರೆಸಿ ಆಧಾರದಿಂದ. ಆದ್ರೆ ಎಲ್ಲೋ ಒಂದ್ ಕಡೆ ಕೆಲಸದಲ್ಲಿ ನೋವು ಕೂಡ ಆಗುತ್ತೆ. ಒಬ್ರು ಫೋನ್ ಮಾಡ್ತಾರೆ ನನಗೆ, ಫೋನ್ ಮಾಡ್ಬಿಟ್ಟು ಹೇಳ್ತಾರೆ, ಯಶ್ ಅವ್ರದ್ದು ಸ್ಟೋರಿ ಮಾಡಿದಿರಲ್ಲ, ಅದನ್ನ ನಿಮ್ಗೊಂದು ಬೈಟ್ ಕೊಡಿ ಅಂತ. ಅವ್ರು ನಂಗೆ ಪರಿಚಯ ಇರುವಂತಹ ಜರ್ನಲಿಸ್ಟೇ. ಅವ್ರು ನನಗೆ ಹಂಗೆ ಹೇಳಿದಾಗ ನಂಗೆ ನೋವಾಗುತ್ತೆ. ಯಾಕಂದ್ರೆ ಎಷ್ಟೋ ವರ್ಷ ಆದ್ಮೇಲೆ ಫೋನ್ ಮಾಡಿದ್ದಾರೆ, ನೀವ್ ಹೇಗಿದ್ದೀರಾ, ಹೋಗಿ ಬಂದ್ರಿ, ಬಹಳ ಖುಷಿ ಆಯ್ತು, ನಿಮ್ ಅಚೀವ್ಮೆಂಟ್ ಚೆನ್ನಾಗಿದೆ, ಸರ್ ಒಂದು ಬೈಟ್ ಕೊಡ್ಬೋದಾ, ಈ ತರ ಇಲ್ಲ. ಫೋನ್ ಮಾಡಿದ ತಕ್ಷಣ ಯಶೋರ್ದು ಬೈಟ್ ಮಾಡಿದಿರಲ್ಲ, ಇದು ಯಶೋರ್ದು ಒಂದು ವಿಡಿಯೋ ಮಾಡಿದಿರಲ್ಲ, ಅದ್ರ ಬಗ್ಗೆ ಒಂದು ಬೈಟ್ ಕೊಡ್ತೀರಾ? ನಾನು ಕೊಡಲ್ಲ ಅಂದೆ. ನಾನು ನಿಮ್ ಸ್ನೇಹಿತ, ನೀವು ನನ್ಗೆ ಯಾರು ಅಂತ ಗೊತ್ತು, ನನ್ನ ಮನುಷ್ಯ ಅಂತಾನು ಪರಿಗಣಿಸಿದೆ. ನಾನು ಇವಾಗ 40 ದೇಶ ಸುತ್ತಿದ್ದೀನಿ, ವರ್ಲ್ಡ್ಸ್ ಹಾಟೆಸ್ಟ್ ಪ್ಲೇಸ್ಗೆ 2 ಹಾಟೆಸ್ಟ್ ಪ್ಲೇಸ್ ಹೋಗಿದ್ದೀನಿ, ವರ್ಲ್ಡ್ಸ್ ಕೋಲ್ಡೆಸ್ಟ್ ಪ್ಲೇಸ್ ಹೋಗಿದ್ದೀನಿ, ವರ್ಲ್ಡ್ಸ್ ಡೀಪೆಸ್ಟ್ ಪ್ಲೇಸ್ ಹೋಗಿದ್ದೀನಿ, ಪಾಕಿಸ್ತಾನ್ ಸಿರೀಸ್ ಮಾಡಿದ್ದೀನಿ, 40 ದೇಶದ ಪ್ರವಾಸ ಸರಣಿನ ಅಪ್ಪಟ ಕನ್ನಡದಲ್ಲಿ ಮಾಡಿದ್ದೀನಿ, ಕನ್ನಡಿಗರಿಗೋಸ್ಕರ ಮಾಡಿದ್ದೀನಿ. 6 ಲಕ್ಷ ಜನ ನನ್ನ ಜೊತೆಗಿದೆ ಇವತ್ತು. ಅದು ಯಾವುದು ನಿಮಗೆ ಕಾಣಿಸ್ಲಿಲ್ಲ. ಸಡನ್ ನಿಮಗೆ ಒಂದು ವಿಷಯ ಮಾತ್ರ ಕಾಣಿಸ್ತು. ಅಂದ್ರೆ ನಾನು ಈಗ ಯಶ್ ಅವ್ರನ್ನ ನಾನು ತೋರಿಸಬಾರ್ದು ಅಂತಿದ್ರೆ ಆ ವಿಡಿಯೋ ನಾನು ಹಾಕ್ತಾನೆ ಇರ್ಲಿಲ್ಲ. ನಾನೇ ಹಾಕ್ತಾ ಇದ್ದೆ. ಯಶ್ ನನ್ನ ಸ್ನೇಹಿತ, ನಾನು ಅವನು ಒಟ್ಟಿಗೆ ಬೆಳೆದವರು ಸಿನಿಮಾ ಇಂಡಸ್ಟ್ರಿಯಲ್ಲಿ. 18ನೇ ವರ್ಷದಿಂದ ನಾನು ಯಶ್ ಫ್ರೆಂಡ್ಸು. ನಾನು ಅವನು 18 ಇದ್ದಾಗ ಒಂದೇ, ಅವನೊಂದು ಸೀರಿಯಲ್ ಮಾಡೋಣ, ನಾನು ಒಂದು ಸೀರಿಯಲ್ ಮಾಡ್ತಾ ಇದ್ದೆ, ಹೋಗುಬಾ ಫ್ರೆಂಡ್ಸು. ಆದ್ರೆ ನನ್ನ ವಿಡಿಯೋಲಿ ಯಶ್ ಅವರೇ ನಿಮ್ ಫ್ಯಾನ್ಸ್ ಇಲ್ಲಿ ಪಾಕಿಸ್ತಾನಲ್ಲಿ ಇದ್ದಾರೆ ಅಂತ ಹೇಳಿದೆ. ಯಾಕೆಂದ್ರೆ ಆಚೆ ಕಡೆ ಅವನ ಪರ್ಸನಲ್ ಬೇರೆ, ಆದ್ರೆ ನಾನು ಆಚೆ ಕಡೆ ಅವನ್ನ ಪೊಟ್ರೆ ಮಾಡ್ಬೇಕಾದ್ರೆ ಅವನ ಮರ್ಯಾದೆ ಕೊಡ್ಬೇಕು, ಅವನ ವ್ಯಕ್ತಿತ್ವವನ್ನ ನಾನು ಎಂಗೇಜ್ ಮಾಡ್ಬೇಕು. ನಾನು ಬಹಳ ಎದೆ ತಟ್ಕೊಂಡು ಹೇಳಿದೆ, ಅಲ್ಲಿ ಪಾಕಿಸ್ತಾನದಲ್ಲಿ ಕೂಡ ನಿನ್ ಫ್ರೆಂಡ್ಸ್ ಇದಾರೆ ಬ್ರದರ್ ಅಂತ. ಆದ್ರೆ ನಮ್ಮವ್ರಿಗೆ ನಾನು ಪಾಕಿಸ್ತಾನ್ಗೆ ಹೋಗಿದ್ ಮ್ಯಾಟರ್ ಆಗ್ಲಿಲ್ಲ, ನನ್ನ ಜಸ್ಟ್ ಒಂದು ಕರೆಸ್ಪಾಂಡೆಂಟ್ ತರ ಅನ್ಕೊಂಡ್ರು, ನ್ಯೂಸ್ ಕಳಿಸ್ಬಿಡಿ, ಅವಾಗ ನೋವಾಯ್ತು. ಸೊ ಈ ತರ ಏನಂದ್ರೆ ಅವರವರ ಟ್ಯಾಲೆಂಟ್ ಅನ್ನ ಗುರ್ತಿಡಿಬೇಕು ನೀವು. ಅವನ್ ಸಕ್ಕದ ಕಸ ಗುಡಿಸ್ತಾ ಇದ್ರೆ ಅವನು ಗುರ್ತಿಡಿದಿ, ಅವನಿಗೂ ಮರ್ಯಾದೆ ಕೊಡಿ. ನೀವೇನ್ ಮಾಡ್ತಾ ಇದೀರಾ, ಕೆಲವ್ರನ್ನ ಮಾತ್ರ ವಿಜೃಂಭಿಸ್ತಾ ಇದೀರಾ, ಮಿಕ್ಕಿದವ್ರನ್ನೆಲ್ಲ ಹಾಕೊಂಡು ತುಳಿತಾ ಇದೀರಾ. ಇದನ್ನ ಮಾಡಬಾರ್ದು. ಸೊ ಈ ತರ ಸಿಸ್ಟಮ್ ಏನ್ ಹೇಳಕ್ ಇಷ್ಟಪಡ್ತಾರೆ? ಬಿಕಾಸ್ ಯಾಕಂದ್ರೆ ಎಲ್ಲರೂ ಕೂಡ ಒಂದ್ ಕಾಂಟೆಂಟ್ ಮೇಲೆ ಹೋಗ್ಬೇಕು, ಎಲ್ಲವೂ ಕೂಡ ನಮಗೆ ಅವ್ರ ಕಡೆಯಿಂದ ಏನಾದ್ರು ಸಿಗತ್ತಾ ಅಂದ್ರೆ ನಾನು ಅವ್ರನ್ನ ಮಾತಾಡಿಸ್ತೀನಿ, ಇನ್ನ ಇವ್ರನ್ನ ಹಾಕೊಂಡ್ರ ನನಗೆ ಇವ್ರದ್ದು ಶೋ ಹಿಟ್ ಆಯ್ತಾ, ನಾ ಇವ್ರನ್ನ ಹಾಕೊಳ್ತೀನಿ.
ಅಂದ್ರೆ ಇಲ್ಲಿ ಟ್ಯಾಲೆಂಟ್ ಮತ್ತೆ ಅವ್ರ ಡೆಡಿಕೇಶನ್ ಆಮೇಲೆ ಅವ್ರಿಗಿರೋ ಸೀರಿಯಸ್ನೆಸ್ ಯಾವ್ದು ಮ್ಯಾಟರ್ ಆಗಲ್ವಾ ಅಂತ. ನಾನು ಹೇಳೋದಂದ್ರೆ ಎಲ್ರಿಗೂ ವಿಶ್ವಾಸ ಕೊಡಿ, ಎಲ್ರಿಗೂ ಪ್ರೀತಿ ಕೊಡಿ. ಯಾರಲ್ಲಿ ಏನಿದೆ ನಿಮ್ಗೆ ಗೊತ್ತಿಲ್ಲ. ನೀವು ನೆವರ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರೆ. ಮೊನ್ನೆ ನಾನು ಪಾಕಿಸ್ತಾನ್ ಸೀರೀಸ್ ಅಲ್ಲಿ ಒಂದು ತಮ್ನೇಲ್ ಹಾಕಿದ್ದೆ. ಜನರಲಿ ನನ್ನ ತಮ್ನೇಲ್ಸ್ ಯಾವ ತರ ಇರುತ್ತೆ ಅಂದ್ರೆ, ಜನರ ಅಭಿಪ್ರಾಯ ಅಂತಂದ್ರೆ ಕಾಮನ್ ಮ್ಯಾನ್ಸ್ ಒಪಿನಿಯನ್ ಅಥವಾ ಒಂದು ಔಟರ್ ಲುಕ್ ಇರುತ್ತಲ್ಲ, ಒಂದು ಜನರಲ್ ಲುಕ್. ಪಾಕಿಸ್ತಾನದಲ್ಲಿ ದೊಡ್ಡ ಕಿರಿಕ್, ಟೋಪಿ, ಭಾರತದ ಟೋಪಿ ಹಾಕೊಂಡು ಹೋಗಿದ್ದಕ್ಕೆ ಪಾಕಿಸ್ತಾನದಲ್ಲಿ ದೊಡ್ಡ ಜಗಳ ಅಂತ ಒಂದು ತಮ್ನೇಲ್ ಹಾಕಿದೆ. ಪಾಕಿಸ್ತಾನ ಜನಗಳು ಏನದು ಬಿಖಾರಿ ದೇಶದ ರಾಜಧಾನಿ ಅಂತ ಹಾಕಿದ್ದೆ. ಎಲ್ಲ ಕ್ಲಿಕ್ ಮಾಡಿ ಪಟ 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 ಕ್ಲಿಕ್ ಮಾಡಿದ್ರು. ಎಷ್ಟೋ ಜನ ವಿಡಿಯೋನೇ ನೋಡಿಲ್ಲ, ಆದ್ರೆ ಆಲ್ರೆಡಿ ಕಾಮೆಂಟ್ಸ್ ಮಾಡ್ತಾ ಇದಾರೆ. ಎಷ್ಟೋ ಜನ ವಿಡಿಯೋಲಿ ಒಳಗೆ ಏನ್ ಹೇಳಿದೀನಿ ಯಾರು ಗೊತ್ತಿಲ್ಲ. ಆಕ್ಚುಲಿ ನಾನು ಒಳಗೆ ಹೇಳಿರೋದೇ ಬೇರೆ. ನಾ ಎಲ್ರಿಗೂ ಏನ್ ಹೇಳ್ತಾರೆ, ಎಲ್ಲರೂ ಪ್ರಶ್ನೆ ಕೇಳಿದ್ರು, ಏನ್ರಿ ಈ ತರ ಎಲ್ಲ ಬೇರೆ ದೇಶಗಳನ್ನ ಬೈತೀರಾ, ನಿಮ್ಗೆ ನಾಚಿಕೆ ಆಗಲ್ವಾ, ಹಂಗೆ ಹೆಂಗೆ ಅಂತೆಲ್ಲ ಎಲ್ಲ ಬೈದ್ರು. ನಾನು ಹೇಳಿದೆ ನೀವು ವಿಡಿಯೋ ನೋಡಿದ್ರಾ ಅಂತ. ಯಾರು ವಿಡಿಯೋನೇ ನೋಡಿಲ್ಲ. ಇತ್ತೀಚೆಗೆ ಏನಾಗ್ತದೆ ಅಂದ್ರೆ ಈ ರೀಲ್ಸ್ ಮೆಂಟಾಲಿಟಿ, 30 ಸೆಕೆಂಡ್ ಅಲ್ಲಿ ಅವ್ರಿಗೆಲ್ಲ ಮಜಾ ಸಿಕ್ಬಿಡ್ಬೇಕು, ತಮ್ನೇಲಲ್ಲೇ ಎಲ್ಲ ಅರ್ಥ ಆಗ್ಬಿಡ್ಬೇಕು ಅವ್ರಿಗೆ. ಅದಂಗ ಆಗಲ್ಲ. ನಾನು ಹೇಳಕ್ ಏನ್ ಇಷ್ಟಪಟ್ಟಿದ್ದು ಅಂದ್ರೆ, ತಮ್ನೇಲು ಮತ್ತೆ ಟೈಟಲ್ ಬರೀ ನಿಮಗೆ ಜನರಲ್ ಪರ್ಸ್ಪೆಕ್ಟಿವ್. ನೀವು ಬುಕ್ ನ ತೆಗೆದು ನೋಡಿದ್ರೆ ಗೊತ್ತಾಗತ್ತೆ ಅದರ ಉತ್ತರ ಏನು ಅಂತ. ಯಾರಿಗೂ ತೆಗೆದು ನೋಡೋಷ್ಟು ಪೇಷನ್ಸ್ ಇಲ್ಲ. ತೆಗೆದು ನೋಡಿದವ್ರಿಗೆ ಅರ್ಥ ಆಯ್ತು. 3 ಲಕ್ಷ ಜನ ತೆಗೆದು ನೋಡಿದ್ರೆ ಆ 3 ಲಕ್ಷ ಜನಕ್ಕೂ ಬಹಳ ಖುಷಿ ಆಯ್ತು ನಾ ಹೇಳಿದಂತಹ ವಿಷಯ. ಇನ್ ಆಕ್ಚುಯಾಲಿಟಿ ಅಲ್ಲಿ ಕಿರಿಕ್ ಆಗಿರ್ಲಿಲ್ಲ. ಅವನು ನಾನು ಭಾರತ ದೇಶದ ಬಾವುಟ ಹಾಕೊಂಡು ಹೋದ್ರು ಕೂಡ ರೆಸ್ಪೆಕ್ಟ್ ಮಾಡಿ, ನೀ ನನ್ನ ಅಣ್ಣ ತಮ್ಮ ಇದ್ದಂಗೆ ಅಂತ ಹೇಳ್ತಾನೆ. ಸೊ ಇದು ಅರ್ಥ ಆಗತ್ತೆ. ಒಬ್ಬ ಸರ್ವೇ ಸಾಮಾನ್ಯ ಮನುಷ್ಯನಿಗೆ ಬೇಕಾಗಿರೋದು 3 ಹೊತ್ತು ಒಳ್ಳೆ ಊಟ, ಅವನ ಫ್ಯಾಮಿಲಿ ಚೆನ್ನಾಗಿರೋದು, ಒಂದ್ ಒಳ್ಳೆ ನಿದ್ರೆ ಮಾಡುವಂತಹ ಜಾಗ ಅಥವಾ ಸೂರು, ನೆಮ್ಮದಿಯ ಜೀವನ. ಜಗಳ, ಕದನ, ರಾಜಕೀಯ ಎಲ್ರಿಗೂ ಅವಶ್ಯಕತೆ ಇಲ್ಲ. ಆದ್ರೆ ಅನವಶ್ಯಕವಾಗಿ ಪ್ರತಿಯೊಬ್ಬರ ಮೇಲೆ ಅದನ್ನ ಹೇರ್ಲಾಗ್ತಾ ಇದೆ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.